ರಾಜ್ಯದಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗೆ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಬೀದರ್ನಲ್ಲಿ ಗ್ಯಾಸ್ ಅಭಾವವನ್ನೇ ಬಂಡವಾಳ ಮಾಡಿಕೊಂಡು ಗ್ಯಾಸ್ ಏಜೆನ್ಸಿಗಳಿಂದ ಹೆಚ್ಚುವರಿ ಹಣವನ್ನ ವಸೂಲಿ ಮಾಡ್ತಿದ್ದಾರೆ. ಔರಾದ್ನ ಭಾರತ್ ಗ್ಯಾಸ್ ಏಜೆನ್ಸಿಯಿಂದ ಅಕ್ರಮ ಈಗ ಬಟಾಬೈಲಾಗಿರುವಂತದ್ದು. ಗ್ಯಾಸ್ ಸಿಲಿಂಡರ್ ವೇಳೆ ಸಿಬ್ಬಂದಿ ಕಳ್ಳಾಟ ಆಡ್ತಿದ್ದಾರೆ, 1-2 ರೇಟ್ ಮಾರ್ಕೊಳ್ತಿದ್ದಾರೆ. ಅದು ನಿಜಕ್ಕೂ ನಿಯಮ ಬಾಹಿರ, ಆ ರೀತಿಯಾಗಿ ಮಾಡಬಾರ್ದು. ಆದ್ರೆ ಇವರು ಇದೇ ಒಂದು ಬಂಡವಾಳ ಮಾಡ್ಕೊಂಡು ಬಿಟ್ಟಿದ್ದಾರೆ. ಹೆಂಗೋ ಇರಾನ್ ಮತ್ತೆ ಅಮೆರಿಕ ಈಗ ಎಷ್ಟರ ಮಟ್ಟಿಗೆ ವಾರ್ ನಡೆದಿರುವಂಥದ್ದು. ಇದರ ಪರಿಣಾಮದಿಂದಾಗಿ ಗ್ಯಾಸ್ ಅಭಾವ ಕೂಡ ಶುರುವಾಗ್ಬಿಟ್ಟಿದೆ. ನಮ್ಮ ರಾಜ್ಯದಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಹೋಗಿ ಗಂಟೆಗಟ್ಟಲೆ ಕಾದ್ರೂ ಕೂಡ ನಮ್ಗೆ ಸಿಗ್ತಾ ಇಲ್ಲ. ಹೀಗಾಗಿ ಇದನ್ನೇ ಬಂಡವಾಳ ಮಾಡ್ಕೊಂಡು ಬಿಟ್ಟಿದ್ದಾರೆ. ನೀವು 3,000 ಹೇಳಿ, 5,000 ಹೇಳಿ, ಓಕೆ ಫೈನ್, ನಾವು ತಗೊಳ್ಳೋದಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿ ಈಗ ಗ್ರಾಹಕರು ಕೂಡ ಕಂಗಾಲಾಗ್ಬಿಟ್ಟಿದ್ದಾರೆ. ಸೊ ಇದರ ಮಧ್ಯೆ ಈಗ ಈ ರೀತಿಯಾಗಿ ಕಳ್ಳಾಟ ಮಾಡಲು ಮುಂದಾಗಿರುವಂಥದ್ದು. ನಿಜಕ್ಕೂ ನಿಯಮ ಬಾಹಿರವಾಗಿ ಗ್ರಾಹಕರಿಂದ ಹೆಚ್ಚುವರಿ ಹಣವನ್ನ ಪೇಕ್ತಿದ್ದಾರೆ. ಗ್ಯಾಸ್ ಬುಕ್ ಮಾಡಿದ್ರು 1,200 ರೂಪಾಯಿ ಬದಲು ಈಗ 1,600 ರೂಪಾಯಿಯನ್ನ ವಸೂಲಿ ಮಾಡ್ತಿದ್ದಾರೆ. ಅಂದ್ರೆ ಈಗ 400 ರೂಪಾಯಿ ಎಕ್ಸ್ಟ್ರಾ ಪಡೆದುಕೊಳ್ತಿದ್ದಾರೆ. 400 ರೂಪಾಯಿ ಹೆಚ್ಚುವರಿಯನ್ನ ಪಡೆದು ಸಿಲಿಂಡರ್ ಕೊಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ ಏಜೆನ್ಸಿ ಸಿಬ್ಬಂದಿಗಳ ವಿರುದ್ಧವಾಗಿ. ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಬೋರಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಔರಾದ್ ತಹಶೀಲ್ದಾರ್ ಮಹೇಶ್ ಪಾಟೀಲ್. ತಹಶೀಲ್ದಾರ್ ಭೇಟಿ ನೀಡಿದ ವೇಳೆ ಈ ರೀತಿಯಾಗಿ ಏನ್ ಸಿಬ್ಬಂದಿಗಳು ಕಳ್ಳಾಟ ಆಡ್ತಿದ್ರಲ್ಲ, 1-2 ರೇಟ್ ಮಾರ್ಕೊಳ್ತಿದ್ದಾರೆ, ಲಾಭ ಮಾಡ್ಕೊಳ್ತಿದ್ದಾರೆ. ಈ ಇರಾನ್ ಮತ್ತು ಅಮೆರಿಕ ಏನ್ ಯುದ್ಧ, ಅದನ್ನೇ ಇವರು ಬಂಡವಾಳ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಹೆಂಗೋ ಈಗಾಗಲೇ ಎಲ್ಲಾ ಕಡೆ ಗ್ಯಾಸ್ ಅಭಾವ ಶುರು ಆಗ್ಬಿಟ್ಟಿದೆ. ಹೆಂಗೋ ಜನ ಕೂಡ ನಂಬ್ಕೊಂಡಿದ್ದಾರೆ, ನಾವು ಎಷ್ಟೇ ದುಡ್ಡು ಹೇಳಿದ್ರು ಕೂಡ ಅವ್ರು ತಗೊಂಡು ಹೋಗ್ತಾರೆ ಅನ್ನುವಂತಹ ಭರವಸೆ ಅವರ ಮೈಂಡ್ ಸೆಟ್ ನಲ್ಲಿ ಇರುವಂತದ್ದು. ಹಾಗಾಗಿ 1-2 ಮಾರೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಸೊ ಇದೇ ಸಂದರ್ಭದಲ್ಲಿ ಯಾವಾಗ ತಹಶೀಲ್ದಾರ್ ಬಂದ್ರು, ಈ ರೀತಿಯಾಗಿ ಏನ್ ಕಳ್ಳಾಟ ಆಡ್ತಿದ್ದಾರೆ ಅವರ ಗಮನಕ್ಕೂ ಕೂಡ ಬಂದಿದೆ. ಸೊ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಟೋಟಲ್ 1600 ಕೊಟ್ರೆ 1500? 1600 ರೂಪಾಯಿ ಕೊಟ್ಟಿದ್ದಾರೆ. 1600 ಕೊಟ್ರಿ. ಈಗ ಯಾರಿಗೆ ಕೊಟ್ರಿ? ಯಾರಿಗೆ ಕೊಟ್ರಿ? ಮುಂಜಾನೆ ಅವ್ರು ಕುಂತಿರು, ಅವ್ರಿಗೆ ಕೇಳಿದ್ರಿ ಮುಂಜಾನೆ ಬ್ಯಾಗ್ಲಾಗ್ ಸಿಗ್ತದ ಸಿಗ್ತದ ರೊಕ್ಕ ಕೊಡ ಅಂತ ಇವ್ರು ಅಂದಾರ್ರಿ. ಟೋಟಲ್ 1600 ಕೊಟ್ರೆ 1500? ಓನರ್ ಮೇಲೆ ಐತೆ ಮಾತ್ರ ಬೇರೆ ಮೇಲೆ ಹಂಗೆ ಐತೆ. ಹಾಂ ಸರಿ, ನೀ ಎಲ್ಲಿದ್ದಿ? ಅಲ್ಲಿ ಬಂದಿಲ್ಲ ಅವರು. ಹಾಂ ಹಲೋ, ಓನರ್ ಮೇಲೆ ಐತೆ ಮಾತ್ರ. ನೋಡಿ ಎಷ್ಟರ ಮಟ್ಟಿಗೆ ಈ ಕಳ್ಳಾಟ ಆಡ್ತಾರಂತಂದ್ರೆ 1-2 ಮಾರ್ಕೊಳ್ತಿದ್ದಾರೆ. ಇದರಿಂದ ಪಾಪ ಗ್ರಾಹಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಿಜಕ್ಕೂ ಇದು ನಿಯಮ ಬಾಹಿರ, ಈ ರೀತಿಯಾಗಿ ಮಾಡಬಾರ್ದು. ಗ್ಯಾಸ್ ಸಿಗ್ತಾ ಇಲ್ಲ, ಏನ್ ಮಾಡೋದು? ಅವ್ರು ಎಷ್ಟೇ ಹೇಳಿದ್ರು ಕೂಡ ತೆಗೆದುಕೊಂಡು ಹೋಗುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ ಗ್ರಾಹಕರು. ಸೊ ತಹಶೀಲ್ದಾರ್ ಅವರೇ ಮಧ್ಯ ಪ್ರವೇಶಿಸಿದ್ದಾರೆ. ಯಾರು ಈ ರೀತಿಯಾಗಿ ಕಳ್ಳಾಟವನ್ನ ಆಡ್ತಿದ್ದಾರೆ ಅವರ ವಿರುದ್ಧವಾಗಿ ಕಾನೂನು ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಲೇಬೇಕಾಗತ್ತೆ. ಅವ್ರು ಹೇಳಿದ್ರು ಅಂದ ಕಾರಣಕ್ಕೆ ಮಾತ್ರ ಬಾಯಿಗೆ ಬಂದಂಗೆ ಕೊಟ್ಟು ಹೋಗಕ್ಕಾಗತ್ತಾ? ಈಗ 400 ರೂಪಾಯಿ ಎಕ್ಸ್ಟ್ರಾ ಕೇಳ್ತಿದಾರಂತಂದ್ರೆ ಯೋಗ್ಯತೆ ಇರೋರು ತಗೊಂಡು ಹೋಗ್ತಾರೆ, ಯೋಗ್ಯತೆ ಇಲ್ದವ್ರು ಹೆಂಗ್ರಿ ಕೊಡಕ್ಕಾಗತ್ತೆ? ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಚಿತ್ರಣ ಇದು. ಟೋಟಲ್ 1600 ಕೊಟ್ರೆ 1500? ನೋಡಿ ಈಗಾಗಲೇ ಗ್ಯಾಸ್ನ ಎಫೆಕ್ಟ್ ಎಷ್ಟರ ಮಟ್ಟಿಗೆ ತಟ್ಟಿದೆ ಅಂತಂದ್ರೆ ನಮ್ಮ ರಾಜ್ಯಾದ್ಯಂತ ಜಿಲ್ಲೆಗಳಲ್ಲೂ ಕೂಡ ಈ ಗ್ಯಾಸ್ನ ಅಭಾವ ಮಿತಿ ಮೀರ್ಬಿಟ್ಟಿದೆ. ಗ್ಯಾಸ್ ಸಿಗ್ತಾ ಇಲ್ಲ, ನಮ್ಗೆ ಕಷ್ಟ ಆಗ್ತಾ ಇದೆ, ಗ್ಯಾಸ್ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿಗೆ ಒಳಗಾಗಿದ್ದಾರೆ.